ಓಂ ಶಾಂತಿ. ಮುರಳಿಯ ದಿನಾಂಕ 5/8/2022. मीठे बच्चे, समय बहुत थोड़ा है, इसलिए रूहानी धंधा करो. सबसे अच्छा धंधा है बाप और वर्षे को याद करना. बाकी सब खोटे ದಂಧೆ. ಮಧುರ ಮಕ್ಕಳೇ, ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ಈ ಒಂದು ಆತ್ಮಿಕ ಸೇವೆಯ ಉದ್ಯೋಗ ಮಾಡಿರಿ. ಎಲ್ಲಕ್ಕಿಂತಲೂ ಒಳ್ಳೆ ಉದ್ಯೋಗ ಆಗಿದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದು. ಉಳಿದ ಎಲ್ಲ ಕೆಲಸಗಳು, ಉದ್ಯೋಗಗಳು ಸುಳ್ಳಾಗಿವೆ. प्रश्न: तुम बच्चों के अंदर कौन सी उत्कंठा होनी चाहिए? ಮಕ್ಕಳಲ್ಲಿ ಯಾವ ಉತ್ಸುಕತೆ ಇರಬೇಕು? उत्तर: कैसे हम बिगड़ी हुई आत्माओं को सुधारें, सभी को दुख से छुड़ाकर 21 जन्मों के लिए सुख का रास्ता बतावे. सबको बाप का सच्चा सच्चा परिचय दे. यह उत्कंठा तुम बच्चों में होनी चाहिए. ಹೇಗೆ ನಾವು ಕೆಟ್ಟು ಹೋದಂಥ ಆತ್ಮರನ್ನು ಸರಿ ಮಾಡಬೇಕು. ಎಲ್ಲರ ದುಃಖ 21 ಜನ್ಮಕ್ಕಾಗಿ ದೂರ ಮಾಡಿ ಸುಖದ ಮಾರ್ಗ ತೋರಿಸಬೇಕು. ಎಲ್ಲರಿಗೂ ತಂದೆಯ ಸತ್ಯ ಸತ್ಯ ಪರಿಚಯ ಕೊಡಬೇಕು ಎಂಬ ಉತ್ಸುಕತೆ ಮಕ್ಕಳಲ್ಲಿ ಇರಬೇಕು. ಗೀತ: ಭೋಲೆನಾಥ ಸೆ ನಿರಾಲ. ಭೋಲಾನಾಥ ಪರಮಾತ್ಮ ಒಬ್ಬನೇ. ಅವನಿಗೆ ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಸಹ ಅವನ ಸಮಾನ ಮುಗ್ಧ ಭೋಲಾನಾಥ ಇಲ್ಲ. ಓಂ ಶಾಂತಿ. भोलानाथ बच्चों को ओम शांति का अर्थ भी समझाते हैं, खुद भी कहते हैं ओम शांति, तो बच्चे भी कहते हैं ओम शांति. ಭೋಲಾನಾಥ ತಂದೆ ಮಕ್ಕಳಿಗೆ ಓಂ ಶಾಂತಿಯ ಅರ್ಥ ತಿಳಿಸಿಕೊಡ್ತಾರೆ. ಬಾಬಾ ತಾವು ಹೇಳ್ತಾರೆ ಓಂ ಶಾಂತಿ. ಆಗ ಮಕ್ಕಳು ಸಹ ಹೇಳ್ತೇವೆ ಓಂ ಶಾಂತಿ ಅಂತ. ಓಂ ಶಾಂತಿ ಅಂತ ಹೇಳುವುದು ಅಂದರೆ अपना परिचय देना होता है कि हम आत्मा शांत स्वरूप है, शांति धाम के रहने वाले हैं. हमारा बाप भी वहाँ रहने वाला है. ಓಂ ಶಾಂತಿ ಎಂದರೆ ನಮ್ಮ ಪರಿಚಯ ಕೊಡೋದಾಗಿದೆ. ನಾವು ಆತ್ಮ ಶಾಂತಿ ಸ್ವರೂಪ ಆಗಿದ್ದೇವೆ. ಶಾಂತಿಧಾಮದ ನಿವಾಸಿಗಳು. ನಮ್ಮ ತಂದೆಯೂ ಸಹ ಶಾಂತಿಯ ಸಾಗರ ಮತ್ತು ಶಾಂತಿಧಾಮದ ನಿವಾಸಿಯಾಗಿದ್ದಾರೆ. ಭಕ್ತಿ ಮಾರ್ಗ ಮೇ ಭಿ ಬಾಬಾ ಬಾಬಾ ಕಹತೆ ಪರಂತು ಹೇ ರಾವಣ ಮತ ಪರ. ರಾವಣ ಮತ್ ಮನುಷ್ಯ ಕೋ ಬಿಗಾಡ್ತಿ. ಭಕ್ತಿ ಮಾರ್ಗದಲ್ಲೂ ಸಹ ಶಿವನಿಗೆ ತಂದೆ ತಂದೆ ಅಂತ ಕರೀತಾರೆ, ಮಹಿಮೆ ಮಾಡ್ತಾರೆ. ಆದರೆ ಅವರೆಲ್ಲರೂ ನಡೀತಿರೋದು ರಾವಣನ ಮತದಂತೆ. ರಾವಣ ಮನುಷ್ಯನನ್ನು ಕೆಡಿಸಿಬಿಟ್ಟಿದ್ದಾನೆ. ಬಾಪ್ ಆಕರ್ ಬಿಗಡಿ ಕೋ ಬನಾತೆ. ರಾವಣ ಭೀ ಏಕ ಹೇ, ರಾಮ ಭೀ ಏಕ ಹೇ. ತಂದೆ ಬಂದು ಕೆಟ್ಟು ಹೋದಂತಹ ಜಗತ್ತನ್ನು
ಮತ್ತೆ ಸರಿ ಮಾಡ್ತಾರೆ. ರಾವಣನು ಒಬ್ಬನೇ, ರಾಮನು ಒಬ್ಬನೇ. 5 विकारों को मिलाकर कहते हैं रावण. रावण अपना राज्य ಸ್ಥಾಪನ करते. 5 ವಿಕಾರಗಳಿಗೆ ಸೇರಿಸಿ ರಾವಣ ಅಂತ ಹೇಳಲಾಗ್ತದೆ. ರಾವಣ ತನ್ನ ರಾಜ್ಯ ಸ್ಥಾಪನೆ ಮಾಡ್ತಾನೆ. ಶೋಕವಾಟಿಕಾ ಮೇ ಬೈಠನೆ. ಅವನ ರಾಜ್ಯದಲ್ಲಿ ಇರುವುದು ಅಂದರೆ ಶೋಕವಾಟಿಕೆಯಲ್ಲಿ ಕೂಡುವುದು. ಎಲ್ಲರನ್ನೂ ಶೋಕವಾಟಿಕೆಯಲ್ಲಿ ಹಾಕುವಂಥ ರಾಜ್ಯ ರಾವಣ ಸ್ಥಾಪನೆ ಮಾಡ್ತಾನೆ. ವಹ ಬಿಗಾಡ್ತೆ ಹೈ ಯಹ ಬನಾತೆ ಹೈ. ರಾವಣ ಕೋ ಮನುಷ್ಯ ನಹಿ ಕಹಾ ಜಾತ. ರಾವಣ ಎಲ್ಲರನ್ನೂ ಕೆಡಿಸ್ತಾನೆ, ಶಿವಬಾಬಾ ಎಲ್ಲರನ್ನೂ ಸರಿ ಮಾಡ್ತಾನೆ. ರಾವಣ ಅಂದರೆ ಯಾವ ಮನುಷ್ಯನೂ ಅಲ್ಲ, ವ್ಯಕ್ತಿನೂ ಅಲ್ಲ. ಪರಂತು ದಿಖಾತೆ ಹೈ 5 विकार पुरुष के, 5 विकार स्त्री के. रावण राज्य में दोनों में विकार है. तुम जानते हो 5 विकार हमारे में भी थे. अभी हम श्रीमत पर निर्विकारी बनते जाते. ಆದರೆ 10 ತಲೆಗಳುಳ್ಳಂತಹ ರಾವಣನ ಚಿತ್ರ ತೋರಿಸಿದ್ದಾರೆ. ಪುರುಷನಲ್ಲಿ ಇರುವಂತಹ 5 ವಿಕಾರಗಳು, ಸ್ತ್ರೀಯಲ್ಲಿ ಇರುವಂತಹ 5 ವಿಕಾರಗಳನ್ನು ಸೇರಿಸಿ ರಾವಣನಿಗೆ 10 ತಲೆಗಳನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಆ 5 ವಿಕಾರಗಳು ನಮ್ಮಲ್ಲಿಯೂ ಇದ್ದವು. ಹಮ್ ಅಬ್ ಶ್ರೀಮತ್ ಪರ್ ನಿರ್ವಿಕಾರಿ ಬಂತೆ. ಈಗ ನಾವು ಶ್ರೀಮತದ ಪಾಲನೆಯಿಂದ ನಿರ್ವಿಕಾರಿಗಳು ಆಗ್ತಿದ್ದೇವೆ. बिगड़ी को सुधार रहे हैं. जैसे बाप सबकी बिगड़ी बनाते हैं, बच्चों में भी यही उत्कंठा रहनी चाहिए कि कैसे हम बिगड़ी को बनावे. ಬಾಬಾ ಬಂದು ಕೆಟ್ಟು ಹೋದಂಥ ಜಗತ್ತನ್ನು ಮತ್ತೆ ಸರಿ ಮಾಡ್ತಾರೆ. ಹೇಗೆ ಬಾಬಾ ಎಲ್ಲವನ್ನೂ ಸರಿಪಡಿಸ್ತಾ ಇದ್ದಾರೆ, ಹಾಗೆ ಮಕ್ಕಳಲ್ಲಿಯೂ ಸಹ ಉತ್ಸುಕತೆ ಇರಬೇಕು. ಹೇಗೆ ನಾವು ಜನರ ಬುದ್ಧಿಯನ್ನು ಸರಿ ಮಾಡಬೇಕು, ಕೆಟ್ಟು ಹೋದಂಥ ಜನರನ್ನು, ಜಗತ್ತನ್ನು ಮತ್ತೆ ಹೇಗೆ ಸರಿ ಮಾಡಬೇಕು ಎಂಬ ವಿಚಾರ ನಿಮ್ಮಲ್ಲಿ, ಮಕ್ಕಳಲ್ಲಿ ನಡಿಬೇಕು. ಸೇವೆಯ ಬಗ್ಗೆ ಉತ್ಸುಕತೆ ಇರಬೇಕು. ಯಹಾ ತೋ ಸಬ್ ಮನುಷ್ಯ ಮಾತ್ರ एक दो को बिगाड़ते रहते, बिगड़ी को सुधारने वाला एक ही बाप है. ಇಲ್ಲಿ ಮನುಷ್ಯರು ಪರಸ್ಪರರನ್ನು ಕೆಡಿಸ್ತಾ ಇದ್ದಾರೆ. ಕೆಟ್ಟವರನ್ನು ಸರಿ ಮಾಡೋನು ಒಬ್ಬ ತಂದೆ ಆಗಿದ್ದಾನೆ. ಜೈಸೆ ತುಮ್ ಸುಧರೆ ಹೋ ವೈಸೆ तात लगी रहे कि कैसे जाकर दुखी आत्माओं की सहायता करें. बाप की जो उत्कंठा है वह सपूत बच्चे ही पूरी कर सकते. ಹೇಗೆ ಬಾಬಾ ನಮ್ಮನ್ನು ಸುಧಾರಣೆ ಮಾಡ್ತಾ ಇದ್ದಾರೆ, ಹಾಗೆ ನಾವು ಅನೇಕರನ್ನು ಸುಧಾರಣೆ ಮಾಡಬೇಕು. ಅನೇಕ ದುಃಖಿ ಆತ್ಮರಿಗೆ ಸಹಾಯ ಮಾಡಬೇಕು ಎಂಬ ಉತ್ಸುಕತೆ ಸುಪುತ್ರ ಮಕ್ಕಳಲ್ಲಿ ಇರ್ತದೆ. मित्र संबंधियों को भी समझाना चाहिए, उनको भी रास्ता बताए. दुखी जीव आत्माओं को 21 जन्मों के लिए सुखी बनाए. फिर भी हमारे भाई बहन है ना, बहुत दुखी अशांत है. ಮಿತ್ರ ಸಂಬಂಧಿಕರಿಗೂ ಸಹ ಹೋಗಿ ತಿಳಿಸಬೇಕು, ದಾರಿ ತೋರಿಸಬೇಕು. ಎಲ್ಲರೂ ಸಹ ದುಃಖಿಯಾಗಿದ್ದಾರೆ. ಅವರನ್ನು 21 ಜನ್ಮಕ್ಕಾಗಿ ಸದಾ ಸುಖಿಯನ್ನಾಗಿ ಮಾಡಬೇಕು.
हम तो बाप से वर्षा ले रहे हैं, तो ख्याल आना चाहिए कि कैसे जाकर किसको समझाए, ಭಾಷಣ ಕರೆ. ನಾವಂತೂ ತಂದೆಯಿಂದ ಆಸ್ತಿ ಪಡ್ಕೊಳ್ತಾ ಇದ್ದೇವೆ. ಆದರೆ ಎಲ್ಲರಿಗೂ ಆ ಆಸ್ತಿಯನ್ನು ತಂದೆಯಿಂದ ಹೇಗೆ ಕೊಡಿಸಬೇಕು ಅನ್ನೋದರ ಬಗ್ಗೆ ವಿಚಾರ ಮಾಡಬೇಕು. ಯಾವ ಥರ ಹೋಗಿ ನಾವು ಭಾಷಣ ಮಾಡಬೇಕು, ಯಾವ ಥರ ಜ್ಞಾನ ತಿಳಿಸಬೇಕು ಅನ್ನೋದರ ಬಗ್ಗೆ ಮನನ ಮಾಡಬೇಕು, ಚಿಂತನ ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಖ್ಯಾಲ್ ಆನಾ ಚಾಹಿಯೆ, घर घर जाए, मंदिरों में जाए. बाप मत देते हैं, मंदिरों में बहुत सर्विस कर सकते हो. ನಾವು ಮನೆ ಮನೆಗೂ ಹೋಗಿ, ದೇವಸ್ಥಾನಗಳಿಗೆ ಹೋಗಿ, ಅಲ್ಲಿ ಬರುವಂಥ ಭಕ್ತರಿಗೆ ಜ್ಞಾನ ಹೇಳಬೇಕು. ಬಾಬಾ ಹೇಳ್ತಾರೆ, ನೀವು ಅನೇಕ ಮಂದಿರಗಳಿಗೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಶಿವನ ಮಂದಿರಕ್ಕೆ ಹೋಗಿ ನನ್ನ ಭಕ್ತರಿಗೆ ಈ ಜ್ಞಾನ ತಿಳಿಸ್ರಿ. भक्त बहुत है, अंधश्रद्धा से शिव के मंदिर में जाते, अंदर में कोई न कोई आश रख कर जाते. यह नहीं समझते कि शिव हमारा बाप है, उनकी जो इतनी महिमा है, जरूर कभी कुछ करके गए होंगे. ಶಿವನ ಮಂದಿರಕ್ಕೂ ಅನೇಕ ಜನ ಹೋಗ್ತಾರೆ, ಶಿವನ ಮಹಿಮೆ ಮಾಡ್ತಾರೆ, ಅವನೇ ನಮಗೆ ತಂದೆ ಅಂತ ಹೇಳ್ತಾರೆ. ಆದರೆ ಅವನ ಯಥಾರ್ಥ ಪರಿಚಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವು ಶಿವನಿಗೆ ಅಷ್ಟೊಂದು ಮಹಿಮೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂದ ಮೇಲೆ ಅವನು ಅವಶ್ಯವಾಗಿ ಬಹಳ ಅದ್ಭುತ ಕೆಲಸ ಮಾಡಿ ಹೋಗಿರಬೇಕು ಎನ್ನುವ ವಿಚಾರನೂ ಭಕ್ತರಲ್ಲಿ ಬರ್ತಾ ಇಲ್ಲ. अमरनाथ पर यात्रा करने जाते, ढेर यात्रियों को ब्राह्मण लोग व सन्यासी ले जाते. यह है भक्ति मार्ग का धंधा, इससे तो सुधरेंगे नहीं. ಅಮರನಾಥ ಯಾತ್ರೆಗೂ ಹೋಗ್ತಾರೆ, ಬ್ರಾಹ್ಮಣರು ಸನ್ಯಾಸಿಗಳು ಯಾತ್ರೆ ಮಾಡಿಸ್ತಾರೆ. ಅದು ಭಕ್ತಿ ಮಾರ್ಗದ ಉದ್ಯೋಗ ಆಗಿದೆ, ವ್ಯಾಪಾರ ಆಗಿದೆ. ಭಕ್ತಿ ಮಾಡೋದ್ರಿಂದ ಯಾರಲ್ಲಿಯೂ ಸುಧಾರಣೆ ಆಗ್ತಿಲ್ಲ. ಭೋಲಾನಾಥ ಬಾಪ ಹಿ ಆಕರ್ बिगड़ी को बनाते, वह विश्व का रचयिता मालिक है, लेकिन खुद नहीं बनता है. ಭೋಲಾನಾಥ ತಂದೆಯೇ ಬಂದು ಕೆಟ್ಟವರನ್ನು ಸರಿ ಮಾಡ್ತಾರೆ. ಅವನೇ ವಿಶ್ವದ ರಚಯಿತ, ಮಾಲೀಕ. ಆದರೆ ಅವನು ಸ್ವತಃ ಮಾಲೀಕ ಆಗೋದಿಲ್ಲ. ಮಾಲಿಕ್ ತುಮ್ ಬಚ್ಚೋं को बनाते, परंतु वह ऊंचे उनसे वर्षा मिल रहा है. ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡ್ತಾರೆ ವಿನಃ ಶಿವ ಬಾಬಾ ತಾವು ಮಾಲೀಕ ಆಗೋದಿಲ್ಲ. ಅವನಿಂದಲೇ ಮಕ್ಕಳಿಗೆ ಶ್ರೇಷ್ಠವಾದ ಆಸ್ತಿನೂ ಸಿಗ್ತಾ ಇದೆ. उनसे वर्षा मिल रहा है, तुमको दिल में आना चाहिए कि कैसे हम भाई बहनों को रास्ता बताएं. किसको दुखी रोगी देखा जाता है तो रहम आता है ना. बाप कहते, अभी हम तुमको ऐसा सुखी बनाते जो आधा कल्प के लिए तुम रोगी नहीं होंगे. ಮಕ್ಕಳಲ್ಲಿ ಸದಾ ಇದೇ ವಿಚಾರ ಬರಬೇಕು. ಹೇಗೆ ನಾವು ನಮ್ಮ ಅನೇಕ ಸೋದರ ಸೋದರಿಯರಿಗೆ ದುಃಖದಿಂದ ಮುಕ್ತ ಆಗುವ ಮಾರ್ಗ ತೋರಿಸಬೇಕು. ಹೇಗೆ ರೋಗಿ ದುಃಖಿಗಳನ್ನು ನೋಡಿದಾಗ ಅವರ ಮೇಲೆ ನಮಗೆ ದಯೆ ಬರ್ತದೆ, ಹೇಗೆ ಬಾಬೋರ್ಗೆ ನಮ್ಮ ಮೇಲೆ ದಯೆ ಬಂದಿದೆ. ಅದಕ್ಕಾಗಿ ಬಂದು ನಮಗೆ ಸುಖ ಕೊಡ್ತಿದ್ದಾರೆ, ಸದಾ ನಿರೋಗಿಯನ್ನಾಗಿ ಮಾಡ್ತಾರೆ.
ಅರ್ಧ ಕಲ್ಪಕ್ಕಾಗಿ ನಮಗೆ ಯಾವ ರೋಗನೂ ಬರೋದಿಲ್ಲ. ಹಾಗೆಯೇ ನೀವು ಮಕ್ಕಳು ಸಹ औरों को भी सुखधाम का रास्ता बताना है. सर्विस की उत्कंठा वाले एक जगह रह नहीं सके. ಅನ್ಯರಿಗೂ ಸಹ ಸುಖಧಾಮದ ಮಾರ್ಗ ತೋರಿಸಬೇಕು. ಸೇವೆಯ ಉತ್ಸುಕತೆ ಇರುವಂಥವರು ಒಂದೇ ಸ್ಥಳದಲ್ಲಿ ಇರೋದಿಲ್ಲ. समझेंगे जाकर किसको सुखधाम का ರಾಸ್ತಾ ಬತಾಯ್. ಸೇವೆಗಾಗಿ ಅವರು ಓಡಾಡ್ತಾ ಇರ್ತಾರೆ. ಯಾರಿಗಾದರೂ ಹೋಗಿ ಸುಖಧಾಮದ ಮಾರ್ಗ ತೋರಿಸೋಣ ಎಂಬ ಆಸಕ್ತಿ ಅವರಲ್ಲಿ ಇರ್ತದೆ. ಬಾಬಾ ತೋ ಬಹುತ್ ಲಲ್ಕಾರ್ ಕರ್ತೆ. ಅವಿನಾಶಿ ಜ್ಞಾನ ರತ್ನೋं की पूरी धारणा होगी तो बहुतों का कल्याण कर सकते. ಶಿವಬಾಬಾ ಅಂತೂ ಗರ್ಜಿಸಿ ಈ ಜ್ಞಾನವನ್ನು ತಿಳಿಸ್ತಾರೆ. ಆ ಜ್ಞಾನ ರತ್ನಗಳನ್ನು ಯಾರಲ್ಲಿ ಸಂಪೂರ್ಣ ಧಾರಣೆ ಆಗ್ತದೆ, ಯಾರು ಸಂಪೂರ್ಣ ಧಾರಣೆ ಮಾಡಿಕೊಳ್ತಾರೆ, ಅವರು ಅನೇಕರ ಕಲ್ಯಾಣ ಮಾಡಲು ಸಾಧ್ಯ. इस राजाई की स्थापना में पैसे की दरकार नहीं. वो लोग आपस में ही लड़ते झगड़ते रहते हैं. ರಾವಣ ಕಿ ಮತ್. ರಾಜಧಾನಿಯ ಸ್ಥಾಪನೆಗೆ ಇಲ್ಲಿ ಹಣ ಬೇಕಿಲ್ಲ. ಶ್ರೀಮತ ಮತ್ತು ಯೋಗ ಬಲದಿಂದ ನೀವು ರಾಜ್ಯದ ಸ್ಥಾಪನೆ ಮಾಡ್ತಿದ್ದೀರಿ. ಹೊರಗಿನ ಜನ ಹಣಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ. ರಾವಣನ ಮತದಂತೆ ನಡೀತಾ ಇದ್ದಾರೆ. ಹಮ್ ರಾವಣ ಸೆ ರಾಜ್ಯ ಛೀನತೆ. ರಾಮ ರಾಜ್ಯ ರಾಮ ದ್ವಾರ ಹಿ ಮಿಲ್ತಾ ಹೈ. ದ್ವಾಪರ ಯುಗದಿಂದ ರಾವಣ ನಮ್ಮ ರಾಜ್ಯವನ್ನು ಕಸ್ಕೊಂಡಿದ್ದ. ಈಗ ಮತ್ತೆ ನಾವು ಆ ರಾವಣನಿಂದ ನಮ್ಮ ರಾಜ್ಯವನ್ನು ಕಸ್ಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯವನ್ನು ಪುನಃ ಪಡ್ಕೊಳ್ತಾ ಇದ್ದೇವೆ. ರಾಮರಾಜ್ಯದ ಅಧಿಕಾರ ರಾಮ ತಂದೆಯಿಂದಲೇ ಸಿಗ್ತದೆ. सत्ययुग में राम राज्य शुरू होता है. यहाँ कलियुग में राम राज्य कहाँ से आए? ಸತ್ಯಯುಗದಲ್ಲಿ ರಾಮರಾಜ್ಯ ಪ್ರಾರಂಭವಾಗ್ತದೆ. ಇಲ್ಲಿ ಕಲಿಯುಗದಲ್ಲಿ ರಾಮರಾಜ್ಯ ಹೇಗೆ ಬರಲು ಸಾಧ್ಯ? ಯಹ ತೋ ರಾವಣ ರಾಜ್ಯ ಹೇ ಸಬ್ ದುಃಖಿ. ಇದಂತೂ ರಾವಣ ರಾಜ್ಯ ಆಗಿದೆ. ಇಲ್ಲಿ ಎಲ್ಲರೂ ದುಃಖಿ ಆಗಿದ್ದಾರೆ. ಪಹಲೆ ಸಬ್ಕೋ ಸಮझाना है. जो गरीब है व्यापारी है. बाकी बड़े आदमी तो कहेंगे हमको फुर्सत नहीं है, हम बिजी. ಈ ಜ್ಞಾನವನ್ನು ಮೊದಲು ನೀವು ಬಡವರಿಗೆ ಹೇಳಬೇಕು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ್ಗೂ ಹೇಳಬೇಕು. ಬಹಳ ದೊಡ್ಡ ದೊಡ್ಡ ಶ್ರೀಮಂತರು ಈ ಜ್ಞಾನ ಕೇಳೋದಿಲ್ಲ. ಹೇಳ್ತಾರೆ ನಮಗೆ ಸಮಯ ಇಲ್ಲ, ನಾವು ಬಹಳ ಬ್ಯುಸಿ ಇದ್ದೇವೆ ಅಂತ. ಸಮಜ್ತೆ ಹೇ ಹಮ್ ಭಾರತ್ ಕೋ ಸ್ವರ್ಗ ಬನಾ ರಹೆ, ಪ್ಲ್ಯಾನ್ ಕರ್ತೆ ರಹತೆ. ಇನ್ನು ದೊಡ್ಡ ದೊಡ್ಡ ಮಂತ್ರಿಗಳು VIP ಹೇಳ್ತಾರೆ ನಾವೇ ಭಾರತವನ್ನು ಸ್ವರ್ಗ ಮಾಡ್ತಿದ್ದೀವಿ ಅಂತ. ಲೇಕಿನ್ ತುಮ್ ಜಾನ್ತೆ ಹೋ ಶಿವ ಬಾಬಾ ಬಿಗರ್ ಕೋಯಿ ಸ್ವರ್ಗ ಬನಾ ನಹಿ ಸಕ್ತ. ಆದರೆ ನಿಮಗೆ ತಿಳಿದಿದೆ ಶಿವತಂದೆಯ ವಿನಃ ಸ್ವರ್ಗದ ಸ್ಥಾಪನೆ ಯಾರೂ ಮಾಡೋದಿಲ್ಲ. ಅಭಿ ಟೈಮ್ ಬಾಕಿ ಥೋಡಾ ಹೈ. ರಾಮ ರಾಜ್ಯ ಸ್ಥಾಪನ್ ಕರ್ನೆ ಮೇ ಢೀಲ್ ನಹಿ ಕರ್ನಿ. ಈಗ ಸಮಯ ಬಹಳ ಕಡಿಮೆ ಇದೆ. ರಾಮರಾಜ್ಯದ ಸ್ಥಾಪನೆ ಮಾಡುವುದರಲ್ಲಿ ನೀವು ಲೇಟ್ ಮಾಡಬಾರ್ದು, ತಡ ಮಾಡಬಾರ್ದು. ರಾತ್ ದಿನ್ ಫುರ್ನಾ रहना चाहिए. कैसे किसको दुख से छुड़ाए.
ಹಗಲು ರಾತ್ರಿ ನಿಮ್ಮಲ್ಲಿ ಇದೇ ಚಿಂತೆ ಇರಬೇಕು. ಹೇಗೆ ನಾವು ಜನರನ್ನು ದುಃಖದಿಂದ ಬಿಡಿಸಬೇಕು ಅಂತ. बच्चों को दिल में आना चाहिए कैसे अपने भाई बहनों को रास्ता दिखाए. बाप तो बाप है जो आकर वर्षा देते हैं. ನಿರಂತರವಾಗಿ ಸದಾ ಮನಸ್ಸಿನಲ್ಲಿ ಇದೇ ವಿಚಾರ ನಡೀತಿರಬೇಕು. ನಮ್ಮ ಸೋದರ ಸೋದರಿಯರಿಗೆ ಮಾರ್ಗ ತೋರಿಸುವುದು ಹೇಗೆ ಅಂತ. ತಂದೆ ಅಂತೂ ತಂದೆ ಆಗಿದ್ದಾರೆ, ಆಸ್ತಿ ಕೊಡಲಿಕ್ಕಾಗಿಯೇ ಬಂದಿದ್ದಾರೆ. ಮನುಷ್ಯ ಕೋರ್ಟ್ ಮೇ ಜಾಕರ್ ಕಹತೆ ईश्वर को हाजिर नाजिर जान सच कहता. परंतु अगर वह सर्वव्यापी है तो फिर प्रार्थना किसकी करते हैं, कुछ भी पता नहीं है. ಕೋರ್ಟಿನಲ್ಲಿ ಪ್ರತಿಜ್ಞೆ ಮಾಡುವಾಗ ಹೇಳ್ತಾರೆ, ಈಶ್ವರನನ್ನು ಸಾಕ್ಷಿಯಾಗಿ ಇಟ್ಕೊಂಡು ಈಶ್ವರನನ್ನು ಎಲ್ಲ ಕಡೆಗೂ ನೋಡ್ತಾ ನಾನು ಹೇಳೋದನ್ನೆಲ್ಲ ಸತ್ಯವಾಗಿಯೇ ಹೇಳ್ತೀನಿ ಅಂತ. ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದರೆ ಮತ್ತೆ ಪ್ರಾರ್ಥನೆ ಮಾಡುವ ಅಗತ್ಯ ಏನಿತ್ತು? ಯಾತ್ರೆಗೆ ಹೋಗುವ ಅಗತ್ಯ ಏನಿತ್ತು? ಪೂಜೆ ಮಾಡುವ ಅಗತ್ಯ ಏನಿತ್ತು? ಇದರ ಬಗ್ಗೆ ಏನೂ ಸಹ ಗೊತ್ತಿಲ್ಲ. बाप तो बार बार समझाते मित्र संबंधियों को जगाओ, तुम बच्चों को बड़ा मीठा बनना है. क्रोध का अंश भी न हो, परंतु सब बच्चे ऐसे बन नहीं सकते. ಬಾಬಾ ಅಂತೂ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ನಿಮ್ಮ ಮಿತ್ರ ಸಂಬಂಧಿಕರಿಗೆ ಅಜ್ಞಾನದ ನಿದ್ದೆಯಿಂದ ಎಬ್ಬಿಸ್ರಿ, ಬಹಳ ಮಧುರತೆಯಿಂದ ನಡ್ಕೊಳ್ಳಿ, ನಿಮ್ಮಲ್ಲಿ ಕ್ರೋಧದ ಅಂಶನೂ ಇರಬಾರದು. ಆದರೆ ಮಕ್ಕಳು ಆ ಥರ ನಡೀತಿಲ್ಲ, ಕ್ರೋಧನೂ ಬಿಡ್ತಾ ಇಲ್ಲ, ಮಧುರತೆಯ ವ್ಯವಹಾರನೂ ಮಾಡ್ತಿಲ್ಲ. बहुत बच्चे ऐसे भी हैं जिनको माया एकदम नाक से पकड़ लेगी. कितना भी समझाओ तो सुनते नहीं. ಇನ್ನು ಅನೇಕ ಮಕ್ಕಳಿಗೆ ಮಾಯೆ ಮೂಗನ್ನೇ ಹಿಡಿದು ಬೀಳಿಸ್ಬಿಡ್ತದೆ. ಬಾಬಾ ಎಷ್ಟು ಪರಿಪರಿಯಿಂದ ತಿಳಿಸಿದ್ರೂ ಅಂತಹ ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ. बाप समझते हैं शायद टाइम लगेगा. जब अच्छी रीति बाप की सर्विस में लग जाए, शौक भी तो चाहिए कि आकर कहे बाबा हमको सर्विस पर भेजो. ಬಾಬಾ ಹೇಳ್ತಾರೆ, ಅಂಥ ಸೇವಾಧಾರಿ ಮಕ್ಕಳು ಮುಂದೆ ಬರಬೇಕಂದ್ರೆ ಇನ್ನೂ ಸಮಯ ಬೇಕು. ಒಂದು ವೇಳೆ ಮಕ್ಕಳಿಗೆ ಸೇವೆಯಲ್ಲಿ ಆಸಕ್ತಿ ಇದ್ದರೆ ಅವರಾಗಿ ಬಂದು ತಂದೆಗೆ ಕೇಳಬೇಕು, ಬಾಬಾ ನಾವು ಸೇವೆ ಮಾಡಲಿಕ್ಕಾಗಿ ಎಲ್ಲಿ ಹೋಗೋಣ, ನಮ್ಮನ್ನು ಎಲ್ಲಾದರೂ ಕಳಿಸ್ರಿ, ನಾವು ಹೋಗಿ ಅನೇಕರ ಕಲ್ಯಾಣ ಮಾಡ್ತೇವೆ. ಪರಂತು ಬೋಲ್ತೆ ನಹೀ ಹೇ, ಬಚ್ಚೋಂ ಕಾ ಧಂಧಾ ಹೀ ಹೇ ಸಚ್ಚಿ ಗೀತಾ ಸುನ. ಆದರೆ ಮಕ್ಕಳು ತಾವಾಗಿ ಕೇಳೋದಿಲ್ಲ, ಯಾರಾದರೂ ನಮಗೆ ಹೇಳಿ ಕಳಿಸ್ಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ, ಮಕ್ಕಳ ಉದ್ಯೋಗನೇ ಆಗಿದೆ ಸತ್ಯ ಗೀತಾ ಜ್ಞಾನ ಹೇಳುವುದು. ಅಕ್ಷರ ಹಿ ದೋ ಹೇ, ಅಲ್ಫ್ ಔರ್ ಬೆ. ಅಕ್ಷರಗಳೇ ಎರಡಿವೆ. ಒಂದು ಅಲ್ಫ್ ಅಂದರೆ ತಂದೆ, ಬೆ ಅಂದರೆ ಬಾದಶಾಹಿ. बाबा ने अच्छी तरह युक्ति समझाई. पहली बात है, पूछो परमात्मा से आपका क्या संबंध है. नीचे प्रजापिता ब्रह्मा कुमारी नाम लिखा हुआ है. बाबा बहुत नया
ತರೀಕಾ ಬಹುತ್ ಸಹಜ್ ಬತಾತೆ. ಬಾಬಾ ಹೇಳ್ತಾರೆ, ಬಂದವರಿಗೆ ಕೇಳ್ರಿ, ಪರಮಾತ್ಮನಿಗೂ ನಿಮಗೂ ಯಾವ ಸಂಬಂಧ ಇದೆ? ಕೆಳಗೇನು ಪ್ರಜಾಪಿತ ಬ್ರಹ್ಮ ಕುಮಾರಿ ಅಂತ ಹೆಸರು ಹಾಕಿದ್ದೀವಿ, ಅದರ ಅರ್ಥ ಏನು? ಬಂದು ತಿಳ್ಕೊಳ್ಳಿ ಅಂತ ನಿಮಂತ್ರಣ ಕೊಡಬೇಕು. ಹೀಗೆ ಸೇವೆಯ ಹೊಸ ಹೊಸ ಉಪಾಯಗಳನ್ನು ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಬಾಬಾ ಕೋ ಉತ್ಕಂಠ ರಹತಿ, ಐಸೆ ಐಸೆ ಬೋರ್ಡ್ लगाना चाहिए, डायरेक्शन देते, कहते हैं हे रहम दिल ब्लिसफुल, तो बच्चों को भी बाप समान रहम दिल बनना है. ಬಾಬೋರಿಗಂತೂ ನಿರಂತರವಾಗಿ ಸೇವೆಯ ಬಗ್ಗೆ ಉತ್ಸುಕತೆ ಇರ್ತದೆ, ಉತ್ಸಾಹ ಇರ್ತದೆ. ಬ್ರಹ್ಮ ಬಾಬೋರು ಸಹ ಸೇವೆಯ ಬಗ್ಗೆ ಹೊಸ ಹೊಸ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ, ಮಕ್ಕಳಿಗೂ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ರಸ್ತೆಯ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಬರೆದು ಹಾಕ್ರಿ. ಹೇಗೆ ಶಿವ ತಂದೆಗೆ ದಯಾಸಾಗರ, ಆನಂದ ಸಾಗರ ಅಂತ ಹೇಳ್ತಾರೆ, ಹಾಗೆ ನೀವು ಮಕ್ಕಳು ಸಹ ದಯಾ ಹೃದಯಿಗಳಾಗ್ರಿ. ಜನರ ಮೇಲೆ ನಿಮಗೆ ದಯೆ ಬರಲಿ, ಆಗ ನೀವು ಸೇವೆಗೆ ಮುಂದೆ ಬರ್ತೀರಿ. ಇನ್ ಚಿತ್ರೋ ಮೇ ತೋ ಬಹುತ್ ಬಡಾ ಖಜಾನಾ ಹೈ, ಸ್ವರ್ಗಕ್ಕೆ ಮಾಲಿಕ್ ಬನನೆ ಕಿ ಇನ್ಮೇ ಯುಕ್ತಿ ಹೈ. ಬಾಬಾ ಹೇಳ್ತಾರೆ, ಈ ಜ್ಞಾನದ ಚಿತ್ರಗಳಲ್ಲಿ ಬಹಳ ದೊಡ್ಡ ಖಜಾನೆ ಅಡಗಿದೆ. ಸ್ವರ್ಗಕ್ಕೆ ಮಾಲೀಕ ಆಗುವಂಥ ಯುಕ್ತಿ ಈ ಚಿತ್ರದಲ್ಲಿ ಇದೆ. ಬಾಪ್ ತೋ ಬಹುತ್ ಯುಕ್ತಿಯಾ ನಿಕಾಲ್ತೆ ರಹತೆ. ಅನೇಕ ಜನ ಚಿತ್ರ ನೋಡಿನೇ ಜ್ಞಾನಕ್ಕೆ ಬಂದಿದ್ದಾರೆ. ಬಾಬಾ ಹೊಸ ಹೊಸ ಉಪಾಯಗಳನ್ನು ಆಗಾಗ ಮಕ್ಕಳಿಗೆ ತಿಳಿಸ್ತಾನೆ ಇರ್ತಾರೆ. ಕಲ್ಪ ಪಹಲೆ ಭೀ ನಿಕಾಲಿ ಥಿ और अब भी निकाली है. मनुष्यों को टच होगा कि यह बात तो बड़ी अच्छी. ಕಲ್ಪದ ಹಿಂದೆನೂ ಬಾಬಾ ಇಂಥ ಉಪಾಯಗಳನ್ನು ತಿಳಿಸಿದ್ರು, ಈಗಲೂ ತಿಳಿಸ್ತಾ ಇದ್ದಾರೆ. ಹೊಸ ಹೊಸ ಉಪಾಯಗಳ ಮೂಲಕ ಸೇವೆ ಮಾಡಿದಾಗ ಜನರಿಗೆ ಆ ಮಾತು ಹಿಡಿಸ್ತದೆ. ಬಾಪ್ ಸೆ ಜರೂರ್ ವರ್ಷಾ ಮಿಲೇಗಾ, ಯಹ ಭೀ ಲಿಖ್ ದೋ, ಸ್ವರ್ಗಕ್ಕೆ ವರ್ಷಕ್ಕೆ ತುಮ್ ಹಕ್ಕದಾರು. ಪರಮಾತ್ಮ ನಮಗೆ ತಂದೆ ಆಗಿದ್ದಾರಂದರೆ ಆ ತಂದೆಯಿಂದ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಸಿಗ್ತದೆ. ಇದನ್ನೂ ಸಹ ನೀವು ಬರೆದು ಹಾಕ್ರಿ. ಪರಮಾತ್ಮ ಸ್ವರ್ಗದ ರಚಯಿತ, ಅವನು ಕೊಡುವಂಥ ಆಸ್ತಿನೇ ಸ್ವರ್ಗ. ತಾವು ಬಂದು ಸ್ವರ್ಗದ ಆಸ್ತಿಯನ್ನು ಪಡ್ಕೋಬೇಕು. ಸ್ವರ್ಗದ ಆಸ್ತಿಗೆ ಎಲ್ಲರೂ ಹಕ್ಕದಾರಾಗಿದ್ದೀರಿ ಅಂತಲೂ ಬರೀರಿ. सिर्फ बोर्ड बनाकर अच्छी अच्छी जगह पर लगाना है, बहुत सहज बात है. ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಮಾಡಿ ಒಳ್ಳೊಳ್ಳೆ ಸ್ಥಾನದಲ್ಲಿ, ಒಳ್ಳೊಳ್ಳೆ ಜಾಗದಲ್ಲಿ ಅದನ್ನು ಹಾಕಬೇಕು. 10-20 स्थानों पर बोर्ड लगाओ, यह एडवर्टाइजमेंट भी डाल सकते. हमारे जो बिछड़े हुए बच्चे हैं उनको यह अक्षर लगेंगे. 10-20 ಸ್ಥಳಗಳಲ್ಲಿ ಇಂಥ ಬೋರ್ಡನ್ನು ಬರೆದು ಹಾಕ್ರಿ. ಪರಮಾತ್ಮ ತಂದೆಯಿಂದ ಸ್ವರ್ಗದ ಅಧಿಕಾರ ಪಡೆದುಕೊಳ್ಳಲು ಈಶ್ವರೀಯ ವಿದ್ಯಾಲಯಕ್ಕೆ ಬನ್ನಿ ಅಂತ ಬರೆದು ಹಾಕ್ರಿ. ತಂದೆ ಕೊಡುವಂಥ ಆಸ್ತಿಯ ಮೇಲೆ ಎಲ್ಲರಿಗೂ ಅಧಿಕಾರ ಇದೆ ಅಂತಲೂ ಬರೀರಿ. ಆಗ ನನ್ನಿಂದ ಅಗಲಿದ ಮಕ್ಕಳಿಗೆ ಇದು ಟಚ್ ಆಗುವುದು, ಈ ಅಕ್ಷರ ಹಿಡಿಸುವುದು. ಕಹೆಂಗೆ ಪತಾ ತೋ ನಿಕಾಲೆ ಯಹ ಕ್ಯಾ ಸಮझाते हैं, यह भी लिखा हुआ हो कि इस पहेली को समझने से तुम मुक्ति जीवन मुक्ति को पा सकते हो 1 सेकेंड.
ಓದಿದವರು ವಿಚಾರ ಮಾಡ್ತಾರೆ, ಹೋಗಿ ತಿಳ್ಕೋಬೇಕು ಅಂತ. ಜೊತೆಗೆ ಈ ಒಂದು ವಿಚಾರನೂ ಬರೆದು ಹಾಕ್ರಿ. ಪರಮಾತ್ಮ ಯಾರು ಅಂತ ತಿಳ್ಕೊಂಡ್ರೆ ನಿಮಗೆ ಕ್ಷಣದಲ್ಲಿ ಮುಕ್ತಿ, ಜೀವನ್ಮುಕ್ತಿ ಸಿಗ್ತದೆ. ಬಂದು ಆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯಿರಿ ಅಂತ ಬರೆದು ಹಾಕಬೇಕು. ಬಾಪ್ कहते अपनी जीवन बनानी है तो सर्विस करो. सागर के पास आकर रिफ्रेश हो, फिर सर्विस करनी है. ನಿಮ್ಮ ಜೀವನ ಉತ್ತಮ ಜೀವನವನ್ನಾಗಿ ಮಾಡಿಕೊಳ್ಳೋದಾದರೆ ಸೇವೆ ಮಾಡಿ. ಜ್ಞಾನ ಸಾಗರನ ಹತ್ತಿರ ಬಂದು ಫ್ರೆಶ್ ಆಗಿ ಹೋಗ್ರಿ. ಜ್ಞಾನ ಜಲವನ್ನು ತುಂಬಿಕೊಂಡು ಹೋಗಿ ಸೇವೆ ಮಾಡಿರಿ. ಭಕ್ತಿ ಮಾರ್ಗ में तो आधा कल्प धक्के खाए हैं, यहाँ तो 1 सेकंड में बाप को जान, बाप से वर्षा पाना है. ಭಕ್ತಿ ಮಾರ್ಗದಲ್ಲಿ ಅರ್ಧ ಕಲ್ಪದಿಂದ ಪೆಟ್ಟು ತಿಂದಿದ್ದೀರಿ, ಸಾಕಷ್ಟು ಅಲ್ದಿದ್ದೀರಿ. ಈಗ ಕ್ಷಣದಲ್ಲಿ ತಂದೆಯನ್ನು ಗುರ್ತಿಸಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆಯಿರಿ. सबकी वानप्रस्थ अवस्था है, मौत सामने खड़ा है, सबसे अच्छा धंधा यह है. ಇವತ್ತು ಇಡೀ ಪ್ರಪಂಚನೇ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದೆ. ಎಲ್ಲರೂ ವಾನಪ್ರಸ್ಥಿಗಳಾಗಿದ್ದಾರೆ. ಎಲ್ಲರ ಮೃತ್ಯು ಎದುರಿಗೆ ನಿಂತಿದೆ. ಆ ವಿನಾಶ ಬರುವ ಮೊದಲೇ ಎಲ್ಲರನ್ನು ಜಾಗೃತ ಮಾಡುವಂಥ ಕೆಲಸ ನಿಮ್ಮದಾಗಿದೆ. ಬಾಕಿ ಜೋ ಭೀ ಮನುಷ್ಯ ಧಂಧೆ ಕರ್ತೆ ಹೈ ವಹ ಹೈ ಛೋಟೆ. एक धंधा सिर्फ करना है, बाप और वर्षे को याद करो. ಇವತ್ತು ಪ್ರಪಂಚದಲ್ಲಿ ಮನುಷ್ಯರು ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ, ಆ ಎಲ್ಲ ಉದ್ಯೋಗಗಳು ಸುಳ್ಳಾಗಿವೆ. ನೀವು ಒಂದೇ ಒಂದು ಉದ್ಯೋಗ ಮಾಡಬೇಕು. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವಂಥ ಉದ್ಯೋಗ. कॉलेजों में जाकर प्रिंसिपल को समझाओ तो पढ़ने वाले भी समझे. ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಇರುವಂಥ ಪ್ರಾಂಶುಪಾಲರಿಗೆ ಜ್ಞಾನ ತಿಳಿಸಿ. ಆಗ ಅಲ್ಲಿ ಬರುವಂತಹ ಅನೇಕ ವಿದ್ಯಾರ್ಥಿಗಳು ಸಹ ಅದನ್ನು ಕೇಳ್ತಾರೆ, ತಿಳ್ಕೋತಾರೆ. ತುಮ್ ಕಿತನಾ ಸಹಜ ವರ್ಸಾ ಲೇ ರಹೆ, ಜಿತನಾ ಹೋ ಸಕೆ ಬಾಪ್ ಕೋ ಯಾದ್ ಕರೋ. ನೀವು ತಂದೆಯಿಂದ ಆಸ್ತಿಯನ್ನು ಎಷ್ಟು ಸಹಜವಾಗಿ ಪಡ್ಕೊಳ್ತಾ ಇದ್ದೀರಿ. ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बहुत बहुत मीठा बनना है, क्रोध का अंश भी निकाल देना है. ನೀವು ಬಹಳ ಬಹಳ ಮಧುರ ಆಗಬೇಕು. ಕ್ರೋಧದ ಅಂಶವನ್ನು ತೆಗೆದು ಹಾಕಬೇಕು. ಬಾಪ್ ಸಮಾನ್ ರಹಮ್ ದಿಲ್ ಬನ್ ಸರ್ವಿಸ್ ಪರ್ ತತ್ಪರ್ ರಹನಾ ಹೈ. ತಂದೆಯ ಸಮಾನ ರಹಮ್ ದಿಲ್, ದಯಾ ಹೃದಯಿಯಾಗಿ ಸೇವೆಯಲ್ಲಿ ತತ್ಪರ ಆಗಬೇಕು. 2. मौत सामने खड़ा है, वानप्रस्थ अवस्था है, इसलिए बाप को और वर्षे को याद करना है. ಎಲ್ಲರ ಸಾವು ಎದುರಿಗೆ ನಿಂತಿದೆ.
ವಾನಪ್ರಸ್ಥ ಅವಸ್ಥೆ ಬಂದಿದೆ. ಆದ್ದರಿಂದ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು. भारत को राम राज्य बनाने की सेवा में अपना सब कुछ सफल करना है. ಭಾರತವನ್ನು ರಾಮರಾಜ್ಯ ಮಾಡುವಂತಹ ಸೇವೆಯಲ್ಲಿ ತಮ್ಮ ಸರ್ವಸ್ವವನ್ನು, ತನು ಮನ ಧನವನ್ನು ಸಫಲ ಮಾಡ್ಕೋಬೇಕು. वरदान. देह अभिमान के अंश मात्र की भी बलि चढ़ाने वाले ಮಹಾಬಲವಾನ್ ಭವ. ದೇಹ ಅಭಿಮಾನವನ್ನು ಅಂಶ ಮಾತ್ರವೂ ಇಟ್ಟುಕೊಳ್ಳದೆ ಅಂಶ ಸಹಿತವಾಗಿ ಬಲಿ ಆಗುವ ಮಹಾಬಲಶಾಲಿ ಆಗಿರಿ. ದೇಹ ಅಭಿಮಾನವನ್ನು ಅಂಶ ಸಹಿತವಾಗಿ ಅರ್ಪಣೆ ಮಾಡುವ ಮಹಾಬಲವಾನ್ ಆಗಿರಿ. सबसे बड़ी कमजोरी है देह अभिमान. देह अभिमान का सूक्ष्म ವಂಶ ಬಹುತ್ ಬಡಾ है. ಎಲ್ಲಕ್ಕಿಂತಲೂ ದೊಡ್ಡ ದುರ್ಬಲತೆ ಅವಗುಣ ಆಗಿದೆ ದೇಹ ಅಭಿಮಾನ. ದೇಹ ಅಭಿಮಾನದ ಸೂಕ್ಷ್ಮ ವಂಶ ಬಹಳ ದೊಡ್ಡದಾಗಿದೆ. देह अभिमान की बलि चढ़ाना अर्थात अंश और वंश सहित ಸಮರ್ಪಿತ हो. ದೇಹ ಅಭಿಮಾನವನ್ನು ಅರ್ಪಿಸುವುದು ಅಂದರೆ ಅಂಶ ಮತ್ತು ವಂಶ ಸಹಿತವಾಗಿ ಸಮರ್ಪಣೆ ಆಗುವುದು. ऐसे बलि चढ़ाने वाले ही ಮಹಾಬಲವಾನ್ बनते. ನಮ್ಮಲ್ಲಿ ಇರುವ ದೇಹ ಅಭಿಮಾನವನ್ನು ತಂದೆಗೆ ಬಲಿಯಾಗಿ ಕೊಡಬೇಕು. ಈ ಥರ ಬಲಿ ಕೊಡುವಂಥವರೇ ಮಹಾಬಲಶಾಲಿ ಆಗ್ತಾರೆ. ದೇಹ ಅಭಿಮಾನದ ಬಲಿ ಕೊಡಬೇಕು. कोई भी अंश छिपाकर रख लिया, अभिमान को ही स्वमान समझ लिया तो उसमें अल्पकाल की विजय भल दिखाई देगी, लेकिन बहुत काल की हार समाई हुई होगी. ದೇಹ ಅಭಿಮಾನದ ಅಂಶ ಮುಚ್ಚಿ ಇಟ್ಕೊಂಡ್ರೆ, ಅದನ್ನೇ ಸ್ವಮಾನ ಅಂತ ತಿಳ್ಕೊಂಡ್ರೆ ಅದರಿಂದ ಅಲ್ಪಕಾಲದ ವಿಜಯ ಭಲೆ ಕಾಣುವುದು. ಆದರೆ ಆ ಅಲ್ಪಕಾಲದ ವಿಜಯದಲ್ಲಿ ಬಹಳ ಕಾಲದ ಸೋಲು ಸಮಾವೇಶ ಆಗಿರ್ತದೆ. ಶ್ಲೋಕ. ಇಚ್ಛಾ ನಹೀ ಥಿ ಲೇಕಿನ್ ಅಚ್ಚಾ ಲಗ ಗಯಾ, ಯಹ ಭಿ ಜೀವನ್ ಬಂಧ ಸ್ಥಿತಿ ಹೇ. ನಮಗೆ ಇಚ್ಛೆ ಇಲ್ಲ, ಆದರೆ ನಮಗೆ ಇಂಥ ವಸ್ತುಗಳು, ಇಂಥ ಸಾಧನಗಳು, ಇಂಥ ವ್ಯಕ್ತಿಗಳು ಇಷ್ಟ ಆಗ್ತಾರೆ ಎಂದರೆ ಅದು ಜೀವನ ಬಂಧನದ ಸ್ಥಿತಿಯಾಗಿದೆ. अच्छा, मातेश्वरी जी के अनमोल महावाक्य. इस अविनाशी ज्ञान को परमात्मा ज्ञान कहते. इस ज्ञान का मतलब है जीते जी मर जाना. इसलिए कोटों में कोई विरला यह ज्ञान लेने की हिम्मत रखता है. ಈ ಅವಿನಾಶಿ ಜ್ಞಾನಕ್ಕೆ ಪರಮಾತ್ಮ ಜ್ಞಾನ ಅಂತ ಹೇಳ್ತಾರೆ. ಯಾವಾಗ ಪರಮಾತ್ಮನ ಜ್ಞಾನ ತಿಳ್ಕೋತೀವಿ, ಆಗ ಬದುಕಿರುವಾಗಲೇ ಸಾಯಬೇಕಾಗ್ತದೆ. ಆದ್ದರಿಂದ ಕೋಟಿಯಲ್ಲಿ ಕೆಲವರು ಮಾತ್ರ ಧೈರ್ಯದಿಂದ ಈ ಜ್ಞಾನ ಕೇಳ್ತಾರೆ, ಜ್ಞಾನ ಕೇಳಲಿಕ್ಕೆ ಮುಂದೆ ಬರ್ತಾರೆ. यह ज्ञान प्रैक्टिकल जीवन बनाता है. हम जो सुनते हैं वो प्रैक्टिकल में बनते हैं. ऐसा ज्ञान
कोई साधु संत ಮಹಾತ್ಮ ದೇ ನಹಿ ಸಕ್ತೆ. ಇಲ್ಲಿ ನಾವೇನು ಕೇಳ್ತೇವೆ ಆ ಥರ ನಾವಿಲ್ಲಿ ನಡೀತಾ ಇದ್ದೇವೆ. ಇಂತಹ ಪ್ರಾಕ್ಟಿಕಲ್ ಜ್ಞಾನ ಯಾವ ಸಾಧು ಸಂತ ಮಹಾತ್ಮರು ಕೊಡೋದಿಲ್ಲ. वो लोग नहीं कहेंगे मन मना भव. यह फरमान सिर्फ परमात्मा ही कर सकता है. ಹೊರಗಿನ ಸಾಧು ಸಂತರು ಮನ್ಮನಾಭವದ ಮಂತ್ರ ಕೊಡೋದಿಲ್ಲ. ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮನ್ನು ಪಾಪಗಳಿಂದ ಮುಕ್ತ ಮಾಡಿ ವೈಕುಂಠದ ಆಸ್ತಿ ಕೊಡ್ತೀನಿ ಎಂಬ ವಿಚಾರನು ಯಾವ ಸಾಧು ಸಂತರು ಹೇಳೋದಿಲ್ಲ. मेरे साथ योग लगाएंगे तो तुम्हें पापों से मुक्त कर वैकुंठ की बादशाही दूंगा, यह भी कोई कह नहीं सकते. इसलिए इस ज्ञान को राजाओं का राजा कहते. अब यह ज्ञान लेना बहुत महंगा सौदा है. ज्ञान लेना अर्थात एक ही धक से जीते जी मर जाना. ಈ ಜ್ಞಾನಕ್ಕೆ ರಾಜ ಮಾಡುವಂತಹ ಜ್ಞಾನ ಅಂತ ಹೇಳಲಾಗ್ತದೆ. ಈ ಜ್ಞಾನದ ವ್ಯಾಪಾರ ಮಾಡುವುದು ಅಂದರೆ ಕ್ಷಣದಲ್ಲಿ ಬದುಕಿರುವಾಗಲೇ ಸಾಯುವುದು. ಶಾಸ್ತ್ರೋ ಆದಿ ಕಾ ಜ್ಞಾನ ಲೇನಾ ಬಿಲ್ಕುಲ್ ಸಸ್ತಾ ಸೌದಾ ಹೈ. ಶಾಸ್ತ್ರ ಪುರಾಣಗಳ ಜ್ಞಾನ ಕೇಳುವುದು ಬಹಳ ಸೋವಿ ವ್ಯಾಪಾರ ಆಗಿದೆ. ಪರಮಾತ್ಮ ಕಾ ಜ್ಞಾನ ಸಿರ್ಫ ಪರಮಾತ್ಮ ಹಿ ದೇತೆ. कहते अभी जो करना है अभी करो, फिर यह व्यापार नहीं रहेगा. ಈ ಒಂದು ಪರಮಾತ್ಮ ಜ್ಞಾನ ಆ ಪರಮಾತ್ಮನೇ ಬಂದು ಕೊಡ್ತಾನೆ. ಹೇಳ್ತಾನೆ, ನನ್ನ ಜೊತೆಗೆ ವ್ಯಾಪಾರ ಮಾಡೋದಾದರೆ ಈಗಲೇ ಮಾಡಿಕೊಳ್ಳಿರಿ, ಮುಂದೆ ಈ ವ್ಯಾಪಾರ ನಿಂತು ಹೋಗ್ತದೆ. ಪರಮಾತ್ಮ ಸಚ್ಚಿದ್ ಆನಂದ ಸ್ವರೂಪ ಭಿ है. सत अर्थात अविनाशी इमॉर्टल, अजर अमर है. चैतन्य स्वरूप भी है. चैतन्य का अर्थ है परमात्मा भी मन बुद्धि सहित है. उसको नॉलेजफुल पीसफुल कहते. ಪರಮಾತ್ಮನಿಗೆ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ಅವನು ಅವಿನಾಶಿ, ಅಜರ, ಅಮರ ಆಗಿದ್ದಾನೆ. ಚೈತನ್ಯ ಸ್ವರೂಪದಲ್ಲಿ ಇದ್ದಾನೆ. ಚೈತನ್ಯ ಅಂದರೆ ಅವನಲ್ಲಿಯೂ ಸಹ ಮನ ಬುದ್ಧಿ ಇದೆ. ಅವನು ಜ್ಞಾನ ಸಾಗರ, ಶಾಂತಿಯ ಸಾಗರ ಇದ್ದಾನೆ. ಬಲ್ವೋ ಅಜನ್ಮ ಹೇ, हम आत्माओं के मुवाफिक जन्म नहीं लेता, परंतु ब्रह्मा तन का लोन लेता है. ಭಲೆ ಅವನ ಅಜನ್ಮ ಇದ್ದಾನೆ, ನಮ್ಮ ಥರ ಗರ್ಭದಿಂದ ಹುಟ್ಟಿ ಬರೋದಿಲ್ಲ. ಆದರೆ ಬ್ರಹ್ಮನ ಶರೀರದಲ್ಲಿ ಪರ್ಕಾಯ ಪ್ರವೇಶ ಮಾಡಿ ಬ್ರಹ್ಮನ ದೇಹವನ್ನು ಬಾಡಿಗೆಯಾಗಿ ಪಡ್ಕೊಳ್ತಾನೆ. ಚೈತನ್ಯ ಹೇ ತಬಿ ತೋ ಮುಖದ್ವಾರ ज्ञान योग सिखला रहे, इसलिए उसको सच्चित आनंद स्वरूप कहते हैं. ಪರಮಾತ್ಮ ಚೈತನ್ಯ ಆಗಿರುವ ಕಾರಣ ಬ್ರಹ್ಮರವರ ಮುಖದಿಂದ ನಮಗೆ ಜ್ಞಾನ ಯೋಗ ಕಲಿಸ್ತಾರೆ. यह गुण परमात्मा में भरे हुए, इसलिए परमात्मा को सुख दुख से न्यारा कहते हैं. परमात्मा कोई दुखदाता नहीं है, वह सदा सुख आनंद का भंडार है. जब उसके गुण ही सुख आनंद देने वाले हैं, फिर आत्माओं को वह दुख कैसे दे सकते. परमात्मा ಆನಂದದ ಸಾಗರ, ಸುಖದ ಸಾಗರ, ಯಾವತ್ತೂ ದುಃಖ ಕೊಡೋದಿಲ್ಲ. ಅವನು ಸ್ವತಃ ಆನಂದ ಸಾಗರ, ಸುಖ ಸಾಗರ ಅಂದರೆ ಮಕ್ಕಳಿಗೆ ಹೇಗೆ ದುಃಖ ಕೊಡ್ತಾನೆ. ತೀಸರಾ ಪಾಯಿಂಟ್,
मनुष्य समझ बैठे हैं कि यह अनादि बना बनाया ड्रामा परमात्मा चला रहा है। कहते हैं मनुष्य के कुछ नाही हाथ, करन करावन हार स्वामी, सब कुछ परमात्मा करता। सुख दुख दोनों भाग ಪರಮಾತ್ಮನೇ बनाए। ಇನ್ನು ಮನುಷ್ಯರು ಹೇಳ್ತಾ ಇದ್ದಾರೆ ಈ ಅನಾದಿ ನಾಟಕ ಪರಮಾತ್ಮ ನಡೆಸ್ತಾ ಇದ್ದಾನೆ, ಸುಖ ಕೊಡೋನು ಅವನೇ, ದುಃಖ ಕೊಡೋನು ಅವನೇ ಅಂತ ಹೇಳ್ತಿದ್ದಾರೆ। पहले तो यह समझना है कि सृष्टि का अनादि नियम बना बनाया है। परमात्मा अनादि है, वैसे यह चक्र भी आदि से लेकर अंत्य तक अनादि अविनाशी बना बनाया है। बीज में अंडरस्टूड वृक्ष का ज्ञान है, वृक्ष में बीज है, दोनों कंबाइंड, दोनों अविनाशी। बाकी बीज का क्या काम है? बीज बोना, झाड़ निकलना। ಆದರೆ ಶಿವಬಾಬಾ ಹೇಳ್ತಾರೆ ಈ ನಾಟಕ ಅನಾದಿ ಅವಿನಾಶಿ, ನನ್ನ ಪಾತ್ರವೂ ಸಹ ಇದರಲ್ಲಿ ಮೊದಲೇ ನಿಶ್ಚಿತ ಆಗಿದೆ। ನಾನು ಈ ಅವಿನಾಶಿ ವೃಕ್ಷಕ್ಕೆ ಬೀಜ ಆಗಿದೆ, ಬೀಜದಿಂದ ವೃಕ್ಷದ ಉತ್ಪತ್ತಿ ಮಾಡುವುದು ನನ್ನ ಕೆಲಸ ಆಗಿದೆ। अगर बीज न बोया तो वृक्ष उत्पन्न नहीं होता। तो परमात्मा इस सारी सृष्टि का बीज रूप है और परमात्मा का पार्ट है बीज बोना। परमात्मा इसलिए हूँ जो बीज बोता हूँ, नहीं तो बीज और वृक्ष अनादि। अगर बीज नहीं बोया तो वृक्ष कैसे निकले? मेरा नाम परमात्मा ही तब है जब मेरा परम कार्य है। मेरी सृष्टि वही है जो मैं खुद पार्टधारी बन बीज बोता हूँ। सृष्टि की आदि भी करता हूँ, अंत्य भी करता हूँ। ಬಾಬಾ ಹೇಳ್ತಾರೆ ನಾನು ಬೀಜ ಅಂದರೆ ಸ್ವತಃ ಈ ಸೃಷ್ಟಿಗೆ ಬಂದು ನಾನು ನನ್ನಿಂದ ಹೊಸ ಸೃಷ್ಟಿಯ ಹೊಸ ವೃಕ್ಷದ ನಿರ್ಮಾಣ ಮಾಡ್ತೀನಿ। ವೃಕ್ಷದ ಆದಿನೂ ನಾನೇ ಮಾಡ್ತೀನಿ, ವೃಕ್ಷದ ಅಂತ್ಯನೂ ನಾನೇ ಮಾಡ್ತೀನಿ। मैं करनधारी बन बीज बोता हूँ, आदि करता हूँ। बीज बोने समय फिर अंत्य का भी बीज आता, फिर सारा झाड़ बीज की ताकत पकड़ लेता है। ನಾನು ಬೀಜ ಸ್ವರೂಪ ಆಗಿ ಜ್ಞಾನದ ಬೀಜ ಹಾಕ್ತೀನಿ, ಇದರಿಂದ ಹೊಸ ವೃಕ್ಷದ ಸ್ಥಾಪನೆ ಆಗ್ತದೆ। ಕೊನೆಗೆ ನಾನು ಯಾರಲ್ಲಿ ಜ್ಞಾನದ ಬೀಜ ಹಾಕಿರ್ತೀನಿ ಆ ಬೀಜ ಸ್ವರೂಪ ಮಕ್ಕಳೇ ಹೊಸ ವೃಕ್ಷದ ಸ್ಥಾಪನೆಗೆ ಆಧಾರ ಆಗ್ತಾರೆ। बीज का मतलब है रचना करना, फिर उनकी अंत्य भी करना। पुरानी सृष्टि का अंत करना और नई सृष्टि की आदि करना, इसको ही कहते हैं परमात्मा सब कुछ करता है। ರಚಯಿತ ಅಂದ್ರೇನು? ಸೃಷ್ಟಿಯ ರಚನೆನೂ ಮಾಡ್ತಾನೆ, ಅಂತ್ಯನೂ ಮಾಡ್ತಾನೆ। ಆದ್ದರಿಂದ ಜನ ಏನು ಹೇಳಿದರು, ಈ ಸೃಷ್ಟಿ ನಾಟಕ ಅವನೇ ನಡೆಸ್ತಾ ಇದ್ದಾನೆ ಅಂತ ಹೇಳಿಬಿಟ್ರು। ಆದರೆ ಶಿವಬಾಬಾ ಹೇಳ್ತಾರೆ ಸೃಷ್ಟಿ ನಾಟಕದಲ್ಲಿ ನನ್ನದೇ ಆದಂತಹ ಒಂದು ಕರ್ತವ್ಯ ಇದೆ, ನನ್ನದೇ ಆದಂಥ ಪಾತ್ರ ಇದೆ। ಬೀಜನಾಗಿ ಬಂದು ಹೊಸ ವೃಕ್ಷದ ಸ್ಥಾಪನೆ ಮಾಡ್ತೀನಿ, ನಿಮ್ಮಲ್ಲಿ ಜ್ಞಾನ ಯೋಗದ ಬೀಜ ಹಾಕ್ತೀನಿ, ನಿಮ್ಮಿಂದನೇ ಹೊಸ ಸೃಷ್ಟಿಯ ಹೊಸ ವೃಕ್ಷದ ಸ್ಥಾಪನೆ ಮಾಡ್ತೀನಿ ಅಂತ। ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ। ಬಾಬಾ ಎಂದರೆ ಆನಂದ,
ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ
ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.